ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಇಲ್ಲೊಂದು ವಿಡಿಯೋ ಇದೆ ನೋಡಿ. ಹಾವುಗಳು ಆಹಾರಕ್ಕಾಗಿ ಹೊಟ್ಟೆಪಾಡಿಗಾಗಿ ಎಷ್ಟೊಂದು ಕಷ್ಟಪಡ್ತವೆ, ಯಾವ ರೀತಿ ಹೋರಾಟ ನಡೆಸ್ತವೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು. ಇದೊಂದು ಚಿಕ್ಕ ಕೋಳಿ ಅಂಗಡಿ, ಕೋಳಿ ಮಾಂಸದ ಅಂಗಡಿ. ಅದರೊಳಗೆ ಕೋಳಿ ಮರಿಗಳಿವೆ ಅಂತ ತಿಳಿದುಕೊಂಡು ಈ ಹಾವು ನಾಗರ ಹಾವು ಒಳಗೆ ಬಂದಿದೆ. ಒಳಗೆ ಬಂದು ಜನರನ್ನು ನೋಡಿದ ನಂತರ ಕೋಳಿ ಅಂಗಡಿಯವ್ರನ್ನ ನೋಡಿ ಹೆದರಿ ಮತ್ತು ಎಲ್ಲೆಲ್ಲೋ ಓಡುವ ರಭಸದಲ್ಲಿ ಮೇಲೆ ರ್ಯಾಕ್ ಹತ್ತಿದೆ. ರ್ಯಾಕಿ ಹತ್ತಿ ಅದರ ಎಡೆಯಲ್ಲಿ ಸಿಲುಕಿಕೊಂಡಿದೆ ನೋಡಿ. ಅವರು ತಕ್ಷಣ ನೋಡಿದರು, ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅದು ಸಿಲುಕಿಕೊಂಡದ್ದನ್ನು ನೋಡಿ ಹೆದರಿಬಿಟ್ರು. ಈಗ ಸಾಮಾನ್ಯವಾಗಿ ಅದು ನಾಗರ ಹಾವು ಆಗಿರೋದ್ರಿಂದ ಅದರ ರಕ್ಷಣೆಯ ಬಗ್ಗೆ ಅವರಿಗೆ ಚಿಂತೆ ಹುಟ್ಟಿಕೊಳ್ತು. ಕಾರಣ ನಮ್ಮಲ್ಲಿ ನಾಗರ ಹಾವು ಅಂದರೆ ನಾಗದೇವತೆ ಅಂತ ಲೆಕ್ಕ. ಅದಕ್ಕೇನು ಅಪಾಯ ಆಗಬಾರ್ದು, ನಮ್ಮದು ಎಷ್ಟು ಖರ್ಚಾದರೂ ಎಷ್ಟು ಲಾಸ್ ಆದರೂ ತೊಂದರೆ ಇಲ್ಲ, ಆ ಜೀವಿಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂತು. ಆ ಆಲೋಚನೆಗೆ ಮೂಲ ಕಾರಣ ನಾಗದೋಷದ ಭಯ, ಜೊತೆಗೆ ಒಂದಿಷ್ಟು ಜೀವ ಕಾಳಜಿನೂ ಇರ್ಬೋದು ಹೇಳಿ. ಹಾಗಾಗಿ ನನಗೆ ಕಾಲ್ ಮಾಡಿದರು. ನಾನು ತಕ್ಷಣ ಹೋದೆ. ನನಗೆ ಅದು ಅಲ್ಲಿಯ ಈ ಪರಿಸ್ಥಿತಿಯನ್ನು ನೋಡುವಾಗ ಅದನ್ನು ಹೊಡೆಯುವ ರೀತಿಯಲ್ಲಿಲ್ಲ. ಕಡಪವನ್ನು ಗೋಡೆಯನ್ನು ಹೊಡೆದ್ರೆ ಹಾವಿಗೆ ಖಂಡಿತವಾಗಲೂ ಪೆಟ್ಟಾಗ್ತದೆ. ಈಗೇನು ಮಾಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿದೆ. ಹಾವನ್ನು ಸ್ವಲ್ಪ ಅದು ಸಿಕ್ಕಿಕೊಂಡ ಜಾಗವನ್ನೆಲ್ಲ ಗಮನಿಸಿದಾಗ ಪಕ್ಕನೇ ಹೊಳೆದದ್ದು ನನಗೆ ತೆಂಗಿನೆಣ್ಣೆ. ಆ ತೆಂಗಿನೆಣ್ಣೆಯನ್ನು ತಕ್ಷಣ ಒಬ್ಬರು ಹೇಳಿದ ಒಂದು 2 ನಿಮಿಷದಲ್ಲಿ ತೆಂಗಿನೆಣ್ಣೆ ಬಂದಿದೆ. 50 ಗ್ರಾಮ್ ತೆಂಗಿನೆಣ್ಣೆಯನ್ನು ಬಳಸಿ ನೋಡೋಣ ಅಂಥೇಳಿ ಅದರ ಬುಡಕ್ಕೆ ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ಹಾಕಿದೆ. ಆ ತೆಂಗಿನೆಣ್ಣೆಯನ್ನು ಹಾಕಿದ ಕೂಡಲೇ ಹಾವು ಸಲೀಸಾಗಿ ಜಾರಿಕೊಳ್ತು ನೋಡಿ. ಇದು ಏನು ಅಂದರೆ, ಒಂದು ರೀತಿ ನಾವು ಇವುಗಳನ್ನು ರಕ್ಷಣೆ ಮಾಡಬೇಕಾದ ಸಂದರ್ಭ ಬಂದಾಗ ನಾವು ಸ್ವಲ್ಪ ಜಾಗ್ರತೆಯಿಂದ ಅವುಗಳಿಗೆ ಹಾನಿ ಮಾಡದೆ ರಕ್ಷಣೆ ಮಾಡುವಂಥ ಒಂದು ಕ್ರಮ ಆ ಕ್ಷಣದಲ್ಲಿ ನಮಗೆ ಹೊಡೆದು ಬಿಡುತ್ತೆ. ಒಟ್ಟಾರೆ ನಮಗೆ ಆ ಜೀವಿಗಳ ಮೇಲೆ ಕಾಳಜಿ ಬೇಕು. ಇದು ಯಾಕೆ ಹೇಳ್ತಿದ್ದೇನೆಂದರೆ, ಹಾವು ಹಿಡಿಯುವವರು ಆ ಜೀವಿಯನ್ನು ರಕ್ಷಣೆ ಮಾಡುವಂಥ ಆಲೋಚನೆಯಲ್ಲೇ ಇರಬೇಕು. ಬಿಟ್ಟರೆ ಬೇರೆ ಯಾವುದೇ ಆಲೋಚನೆಯಲ್ಲಿ ಇದ್ದಾಗ ಅದೊಂದು ರೀತಿ ಪ್ರದರ್ಶನ ಆಗಿಬಿಡುತ್ತೆ, ಹಾವಿಗೆ ಅಪಾಯ ಆಗುವ ಸಾಧ್ಯತೆ ಇದೆ. ಇದು ಇವತ್ತಿನ ಒಂದು ವಿಡಿಯೋದ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ತೆ.